ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗೋ ರೀತಿ ಯಾರ್ಯಾರು ಶಾಸಕರಿದ್ದಾರೆ ಅವರಿಗೆ ಅನುಕೂಲ ಮಾಡೋದು ಅವರ ಧ್ಯೇಯ ಆಗಿದೆ. ಮುಂದಿನ 28 ಚುನಾವಣೆಯ ದೃಷ್ಟಿಯಿಂದ ಏನು ಶಾಸಕರು ಹೇಳಿದಾಗೆ ಸಿದ್ದರಾಮಯ್ಯನವರು ಅವರಿಗೆ ಆ ತರೀಕೆರೆ ಭಾಗದ ರೈತರಿಗೆ ಜನರಿಗೆ ಅನುಕೂಲ ಮಾಡಬೇಕು ಅಂತ ಅಲ್ಲಿ ಹೊಸ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈಗ ವಾಣಿ ವಿಲಾಸ ಸಾಗರದ ಯಾಕೆ ನೀರು ಹೋಯ್ತಾ ಇದ್ದಾನೆ, ಚುನಾವಣೆ ಬಂದಿದೆ. ಅವ್ರಿಗೆ ಚುನಾವಣೆ ಮುಖ್ಯನೇ ಹೊರತು ರೈತರ ಹಿತ ಮುಖ್ಯ ಅಲ್ಲ. ಇವತ್ತು ಶಾಸಕರು ಹೇಳಿದಾಗೆ ಅಡಿಕೆ ಬೆಳೆಗಾರರನ್ನ ಒಂದು ಭಾಗ ಮಾಡಿದ್ದಾರೆ, ಭತ್ತ ಬೆಳೆಗಾರರನ್ನ ಒಂದು ಭಾಗ ಮಾಡಿದ್ದಾರೆ. ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷರ ಪಾಲಿಸಿಯನ್ನು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನಾವು ರೈತರು ಎಲ್ಲರೂ ಒಂದು ಅನ್ನೋದನ್ನು ಇವತ್ತು ತೋರಿಸ್ಬೇಕಾಗಿದೆ. ಹಾಗಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ. ಇವತ್ತು ಖಂಡಿತ ಈ ನೀರು ಬಿಡದೇ ಇದ್ದರೆ ಇವತ್ತು ರಕ್ತಪಾತ ಆಗತ್ತಿಲ್ಲ. ಈ ಜಿಲ್ಲೆಯ ಶಾಸಕರು ಏನು ಮಂತ್ರಿಗಳೇನಿದ್ದಾರೆ, 2 ಮಂತ್ರಿಗಳಿದ್ದಾರೆ. ನಿಮಗೆ ಧ್ವನಿ ಇಲ್ವಾ? ನಿಮಗೆ ತಾಕತ್ತಿಲ್ವಾ? ನಿಮಗೆ ಚುನಾವಣೆ ಬಂದಾಗ ಎಲ್ಲ ರೀತಿಯ ತಾಕತ್ತು ಬರ್ತದೆ ಮಾತನಾಡಲಿಕ್ಕೆ. ಈಗ ರೈತರ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಿಮ್ಗೆ ಧ್ವನಿ ಇಲ್ವಾ? ಯಾಕೆ ಈ ರೀತಿ ನಿಮ್ಮ ದ್ವಂದ್ವ ಧೋರಣೆ? ಇಲ್ಲಿ ನಾವು ಹರೀಶ್ ಅವ್ರ ಮುಖ್ಯ ಅಲ್ಲ, ಶಿವಶಂಕರ್ ಮುಖ್ಯ ಅಲ್ಲ, ರವೀಂದ್ರನಾಥ್ ಮುಖ್ಯ ಅಲ್ಲ, ಮತ್ತೊಬ್ಬರು ಮುಖ್ಯ ಅಲ್ಲ. ಇಲ್ಲಿ ರೈತರು ಮುಖ್ಯ. ರೈತರ ಹಿತ ಕಾಪಾಡ್ರಿ, ಇಲ್ಲೇ ಇದ್ರೆ ಸರ್ವನಾಶ ಆಗ್ತೀರಿ ನೀವು. ಬರ್ತಕ್ಕಂಥ ದಿನಮಾನಗಳಲ್ಲಿ ಇದ್ರದ್ದು ನಿಮಗೆ ತಾಪ ಶಾಪ ತಟ್ಟದೇ ಬಿಡೋದಿಲ್ಲ. ಇವತ್ತು ನೀವು ಕೂಡಲೇ ಮಂತ್ರಿಗಳು ಇಬ್ಬರು ಸುಮ್ಮನೆ ಕಣ್ಣೊರ್ಸೋ ತಂತ್ರ ಮಾಡಬೇಡ್ರಿ. ಇಬ್ಬರು ಒಂದಾಗ್ಬರ್ರಿ, ಇಬ್ಬರು ಒಂದಾಗ್ಬರ್ರಿ, ಈ ಮಂತ್ರ ಬಿಡ್ರಿ. ಒಂದಾಗ್ತಾರೋ 2 ಆಗ್ತಾರೋ, ನೀವು ನೀರು ಕೊಡ್ರಿ, ನೀರು ಕೊಡಿ. ನೀರು ಕೊಟ್ಟು ರೈತರ ಬದುಕನ್ನು ಹಸನು ಮಾಡ್ರಿ. ಅದು ಬಿಟ್ಟು ಅಪ್ಪರ್ ತುಂಗಾದಿಂದ ಭದ್ರಾಕ್ಕೆ ತರ್ತೀವಿ, ಭದ್ರಾದಿಂದ ಅಲ್ಲಿ ಮೇಲೆ ಹರಿಸ್ತೀವಿ. ಇದು ಏನಿದು? ಜನರಿಗೆ ಮೋಸ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ ನೀವು. ನೋವು ಅನುಭವಿಸ್ತಾ ಇದ್ದಾರೆ. ಇದರ ಶಾಪ ನಿಮಗೆ ತಟ್ಟುತ್ತೆ, ನೀವು ನಾಶ ಆಗ್ತೀರಾ. ಬರ್ತಕ್ಕಂಥ ದಿನಮಾನಗಳಲ್ಲಿ ರೈತರು ನಿಮಗೆ ಬಿಡೋದಿಲ್ಲ. ಇವತ್ತು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ರೈತರದ್ದು. ಇವತ್ತು 176.8 ಇದೆ, ಗೊತ್ತಾಯ್ತಾ? ಒಳ ಹರಿವು 4638 ಇದೆ. ನಮಗೆ 3000 ಕ್ಯೂಸೆಕ್ಸು ದಿನ ಬಿಟ್ಟರು ಲಾಸ್ ಏನಿಲ್ಲ. ನಾವು ಬದುಕ್ತೀವಿ, ಅಡಿಕೆಯವರು ಬದುಕ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಬೇರೆ ಕಡೆ ಒಯ್ಯೋದು ಇಂಪಾರ್ಟೆಂಟು. ಈ ನಮ್ಮನ್ನೇ ಡಿವೈಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಒಬ್ಬರು ನೀರು ಬಿಡಿಸ್ತೀವಿ ಅಂತಾರೆ, ಸಂಜೆ ಒಬ್ಬರು ನೀರು ಬೇಡ ಅಡಿಕೆಗೆ ಬಿಡಿಸ್ತೀವಿ ಅಂತಾರೆ, ಇನ್ನೊಬ್ಬರು ಹೋರಾಟ ಮಾಡ್ತೀವಿ ಅಂತಾರೆ. ಈ ವಿಭಜನೆಯಿಂದ ರೈತರ ಶಕ್ತಿ ಕುಂದಿದೆ. ಇವತ್ತು ಅದು ಕುಂದಬಾರ್ದು ಅಂತೇಳಿ ನಮ್ಮ ಮೂಲ ಏನು ನಾವು ಟೇಲೆಂಡರ್ಸ್ ಏನಿದ್ದೀವಿ ಹರಿಹರ ತಾಲೂಕಿನಲ್ಲಿ, ನಾವೆಲ್ಲರೂ ಒಂದಾಗಿ ಹರೀಶ್ರವರು, ನಾವು, ವೀರೇಶ್ರವರು, NDA ಪಕ್ಷದ ಪಕ್ಷಗಳು ಎಲ್ಲರೂ ಒಂದಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ರಿ. ನೀವು ಅಧಿಕಾರಿಗಳು ಕೇವಲ ಕಚೇರಿನಲ್ಲಿ ಕೂರ್ಲಿಕ್ಕಲ್ಲ ಇರ್ತಕ್ಕಂಥದ್ದು. ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ICC ಮೀಟಿಂಗ್ನಲ್ಲಿ ನೀರು ಕೊಡದೇ ಇದ್ದರೆ ಈ ಭಾಗ ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ ಆಗುತ್ತೆ. ನೀವು ನೀರು ಬಿಡಬೇಕು ಅಂತೇಳಿ ನಿಮ್ಮ ವಾದವನ್ನು ಮಂಡಿಸ್ರಿ. ಕೇವಲ ಹೊಳೆಗೆ ಬಿಡ್ತಕ್ಕಂಥ ನೀರಿಗೋಸ್ಕರ ಭದ್ರಾ ಡ್ಯಾಮ್ ಇಲ್ಲ. ಇವತ್ತು ರೈತರು ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ರೈತರಿಗೆ ನೀರು ಕೊಡಿ, ಇಲ್ಲದೇ ಇದ್ದರೆ ನೀವು ಸರ್ವನಾಶ ಆಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ತಾ ಇದ್ದೀನಿ.